ಡೇ 2 ಇನ್ ಬಾಲಿ. ಸೊ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ತಿಂಡಿನ ವರ್ಣಿಸೋಕ್ಕಾಗ್ತಾ ಇಲ್ಲ. ಇದು ಚಿಕನ್ನ ಪೀಸ್ ಕಟ್ ಮಾಡಿ ಏನೋ ಕೊಟ್ಟಿದ್ದಾರೆ. ಇದೊಂದು ಚೆನ್ನಾಗಿದೆ. ಇದು ಫ್ರೈಡ್ ರೈಸು ಚೆನ್ನಾಗಿಲ್ಲ. ಚಿಕನ್ ಸಾಸೇಜ್ ಚೆನ್ನಾಗಿದೆ. ಕಲರ್ ಮಾತ್ರ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅಷ್ಟಕ್ಕಷ್ಟೇ ಇದೆ. ಇಲ್ಲಿ ಹಣ್ಣಿತ್ತಲ್ಲ, ಅದೊಂದು ಫೇಮಸ್ ಆಗಿರೋದು. ಅದು ತಗೊಬರೋದು ತಗೊಬ್ಬ, ಚೆನ್ನಾಗಿರ್ಬೇಕು. ಎಲ್ಲ ಕಡೆನೂ ಇಟ್ಟಿದ್ರಲ್ಲ. ಇಲ್ಲಿಗೆ ಬಂದಾಗ ಇಲ್ಲಿ ಫುಡ್ ತಿನ್ನಬೇಕು. ಸೊ ಇಲ್ಲಿಂದ ಬ್ರೇಕ್ಫಾಸ್ಟ್ ತಗೊಬ್ಬ, ಅದನ್ನು ತೋರಿಸ್ಬಿಡೋಣ. ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತೀವಿ. ಸೊ ಅದಕ್ಕೆ ಒಂದು ಕ್ಲಿಪ್ಪು. ಇಲ್ಲಿ ಫೇಮಸ್ಸನ್ನು ತೋರಿಸು. ಎಲ್ಲ ಕಡೆನೂ ಇರುತ್ತೆ. ಇವಾಗ ಓಪನ್ ಮಾಡ್ತಲ್ಲ ಅಂತೇಳೆ. ನೀನೇ ಓಪನ್ ಮಾಡೇ ಮತ್ತೆ ಹಂಗೆ ಇರ್ತೀಯಾ? ಓಪನ್ ಮಾಡು ಅಂದರೆ ಆಡ್ತಾವಳೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ. ಇದೇ ತಿಂಡಿ ನಮ್ಗೆ ಇವತ್ತು. ಸೊ ಸಿಗೋಣ, ಎಲ್ಲೆಲ್ಲಿ ಹೋಗ್ತೀವಿ, ಪ್ಲೇಸ್ ತೋರಿಸೋಣ. ತಿಂಡಿ ನೋಡ್ತಾನೆ ಇರ್ತೀರ. ಸರಿ. ಸೊ ಇಲ್ಲಿ ಒಂದು ಸ್ವಲ್ಪ ಗುಡ್ ವೈಬ್ ಅನ್ನಿಸ್ತಾ ಇದೆ. ವೈಬ್ ಚೆನ್ನಾಗಿದೆ. ಯಾಕಂದರೆ ಫಾರಿನವರು ಹೋದರು, ಅದಕ್ಕೆ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬೇಗ ಬರ್ಬೋದಿತ್ತು, ಬರೋಕ್ಕಾಗಿಲ್ಲ. ಸೊ ಅಷ್ಟೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಆಯಿತಾ, ಇಂಡಿಯಾಗೂ ಇಲ್ಲಿಗೂ. ಸೊ ಸೇಮೇ ಇದೆ. ನಮಗೇನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಮತ್ತು ಅಲ್ಲಿಂದ ಬರಬೇಕಿದ್ರೂ ಅಷ್ಟೇ. ಹಾಂ, ಇದೇ ಥರ ಗ್ರೀನರಿ ಇದೆ. ಅವರು ಹೇಳ್ತಿದ್ರು ಬಾಲಿನಲ್ಲಿ ಎಲ್ಲರೂ ಹಿಂದೂಸೇ ಇರೋದು ಅಂತ. 90% ಹಿಂದೂಸ್ ಅಲ್ಲ. 90% ಹಿಂದೂಸ್, 10% ಬೇರೆ ಅಂತ. ಟಿಕೆಟ್ ಚೆಕ್ ಇನ್ ಮಾಡಬೇಕು. ಹಲೋ. ಥ್ಯಾಂಕ್ ಯು. ನನ್ನ ಕಲರಿಗೆ ಕಾಣಿಸ್ತಿಲ್ಲ, ಇವಳು ಕಲರಿಗೆ ಕಾಣಿಸ್ತಾ ಆಯ್ತಾ. ಅದಕ್ಕೆ ನಮ್ಮ ಥರ ಕಲರ್ ಇರಬೇಕು ಅನ್ನೋದು. ಅವಾಗೆಲ್ಲ ಕಾಣಿಸ್ತೀರ. ಇಲ್ಲಿ ನೋಡಿ, ಕೊಕೊನೆಟ್ ಎಷ್ಟೆಷ್ಟು ದಪ್ಪ ಇದೆ ಅಂದರೆ ನೋಡಿ. ಜೋಳ ಸುಡ್ತಿದ್ದಾರೆ ನಮ್ಮ ಥರನೇ ಅಲ್ಲ. ಕೊಕೊನೆಟ್ಟು ದಪ್ಪ ಇದೆ. ಚೆನ್ನಾಗಿ ಕಾಣಿಸ್ತಿದ್ದೀನ ನೋಡ್ಬಿಡು ಅಲ್ಲಿಂದ. ಸೂಪರು. ಫಸ್ಟ್ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ. ಬನ್ನಿ, ಶಾಪಿಂಗ್ ಮಾಡಿ. ಅವ್ರ ಭಾಷೆನಲ್ಲಿ ಅವ್ರು ಬೈಕತ್ತಿರ್ತಾರೆ, ನಮ್ಮ ಭಾಷೆನಲ್ಲಿ ನಾವು ಬೈಕೊಳ್ಳೋದು. ಬರಬೇಕಿದ್ರೆ ತಗೊಳ್ಳೋಣ ಬಾ, ನೋಡೋಣ. ಯಾವುದಿದಾ? ಇಲ್ಲಿ ಟ್ರೆಡಿಷನ್ದು. ಬಾ, ಬರ್ಬೇಕಾದ್ರೆ ತೊಗೊಂಡ್ರಾಯ್ತು. ದುಡ್ಡು ನೀನು ಕೊಡು. ಇಲ್ಲಿ ಗೇ ಅಂತ ಇವ್ರನ್ನ ಹೇಳೋದು. ಹುಡುಗರನ್ನೇ ಇಷ್ಟಪಡ್ತಾರಲ್ಲ ಅವರು. ಪಕ್ಕ ಹೌದು. ಅದಂಗೆ ಗೊತ್ತಾಗ್ತೈತೆ. ಗುಡ್ ಮಾರ್ನಿಂಗ್. ನೋಡಿದ್ರೆ ನಿನಗೆ ಗೊತ್ತಾಗ್ತಾ ಇಲ್ವಾ? ನೋಡಿ, ಇನ್ನೊಂದ್ಸತಿ ಗೊತ್ತಾಗತ್ತೆ. ಏನು ಇಷ್ಟೊಂದು ಜನ ಗುರು. ಅಲ್ಲಿ ಜನ ಇಲ್ಲ ಅಂದ್ಕೊಂಡೆ, ಇಲ್ಲಿ ಜನ ಇದ್ದಾರೆ. ಫೋಟೋಗೋಸ್ಕರ ಕಾಯೋದಾಗೈತೆ. ಅಲ್ಲಿಂದ ಚೆನ್ನಾಗಿ ಬರ್ತೈತೆ. ಎಲ್ಲವೇ ಕಾಣಿಸ್ತಾನೆ ವಾಟರ್ಫಾಲ್. ಹಲೋ. ಹಾಂ, ನೋಡಿದೆ. ನಂಗೆ ಫೋಟೋ ಬೇಕು ಅಲ್ಲಿ ವಾಟರ್ಫಾಲ್ ಹತ್ರ. ಚೆನ್ನಾಗೈತೆ. ಹೋಗು, ತಗೋತೀನಿ. ಇಲ್ಲಿಂದ ಹೋಗು. ಹಂಗೆ ಉಂಟು ನೋಡಿ. ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ತಡೀರಿ, ಫೋಟೋ ತೆಗೆದುಬಿಡ್ತೀನಿ ಅವಳ್ದಂಗೆ. ಸೊ ಇದೊಂದು ನೆಕ್ಸ್ಟ್. ಈ ಥರ ಇದು ನೆಕ್ಸ್ಟ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ಅಲ್ಲಂತೂ ಫೋಟೋ ವಿಡಿಯೋ ತೊಗೊಳ್ಳೋ ಅಷ್ಟೊತ್ತಿಗೆ ಸಾಕಾಯಿತು. ಅಷ್ಟೊಂದು ಜನ ಬಂದಿದ್ದರು. ಮತ್ತು ಸಖತ್ ಆಟಿದೆ. ಏನಿಲ್ಲ, ನಮ್ಮೂರಲ್ಲಿರೋ ವಾಟರ್ ಫಾಲ್ಸ್ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಇದನ್ನು ಐಪ್ ಆ ರೀತಿ ಮಾಡಿದ್ದಾರೆ ಇಲ್ಲಿ. ಇದ್ದಾರೆ. ಐಪ್ ಕ್ರಿಯೇಟ್ ಮಾಡಿದ್ದಾರೆ. ಫ್ಲ್ಯಾಗ್ ನೋಡಿ, ಬಾಲಿದು. ಓಕೆ, ಬಾ ಹೋಗೋಣ. ಹಾಂ ಹಾಂ ಹಾಂ. ಎಲ್ಲಿಂದ ವ್ಯೂ ತೋರಿಸ್ತಾರ? ಇದರಿಂದನಾ? ಬಾ. ಅಲ್ಲಿ ನೋಡಿ, ಪೂಜೆ ಹೆಂಗೆ ಮಾಡ್ತಿದಾರ. ಹಾಂ ಹಾಂ. ನಾವು ಹೆಂಗೆ ವ್ಯಾಪಾರ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪೂಜೆ ಮಾಡ್ತೀವಿ, ಅವರು ಅದೇ ಥರ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಲು ಪೂಲಲ್ಲಿ ಎಂಜಾಯ್ ಮಾಡ್ತವ್ರೆ ರೆಸಾರ್ಟ್ನ. ನಾವು ಇಲ್ಲಿಂದನೇ ಝೂಮ್ ಮಾಡ್ಬಿಟ್ಟು ನೋಡೋಣ. ಪೂಲ್ ಕಡೆ ಮಾಡೋದೇ ಇಲ್ಲ. ಆ ಕಡೆ ಪರ್ಮಿಷನ್ನೇ ಕೊಡಲ್ಲ. ನಡಿ, ಪೂಲ್ ಮಾಡೋದು ಆಮೇಲೆ.
ಅಲ್ಲಿ ಪೂಲ್ ಮಾಡೋದಕ್ಕೆ ಪರ್ಮಿಷನ್ನೇ ಕೊಡಬೇಕಂತೆ. ಹೋಗ್ಬೋದು ಅನ್ಸುತ್ತೆ ಅಲ್ಲಿ ತನಕ. ಹೌದಾ? ಹ್ಞೂ ನಡಿ, ಇನ್ನೇನಿಗೆ ಬಂದಿರೋದು ಮತ್ತೆ ಹೋಗೋಣ ಅಂತ ಬರೋ ಕೆಲಸ. ಹಾಂ, ಫೋಟೋಸ್ಗಾ? ಹಾಂ ಸರಿ. ಸೊ ಹಿಂಗೆ ಹತ್ರ ಬರ್ತಿದ್ರೆ ಅಲ್ಲಿಗಿಂತ ಚೆನ್ನಾಗಿ ಇಲ್ಲೇ ಐತಪ್ಪ. ನಾವು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕೆ ಅಷ್ಟೊತ್ತು ಮಾಡ್ದು. ಏನು? ಹಲೋ ಮೇಡಮ್, ಇಲ್ಲೊಂದು ಫೋಟೋ ಶೂಟ್ ಐತೆ, ತಗೋಸ್ಕೊ ಹೋಗು. ಹೋಗು. ಬಿಟ್ಬಿಡು ಹಂಗೆ. ಪೋಸ್ ಇದೆಯಾ? ತಡಿ, ಇವ್ರ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಸೊ ಆಲ್ರೆಡಿ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲೆಲ್ಲ ಕವರ್ ಮಾಡಿದ್ದಾರೆ. ನಿಮ್ಮಂಥವ್ರು ಕಾಲ್ ಮಾಡ್ತೀರಾ ಅಂತ ಬನ್ನಿ. ಹಾಂ, ಅದು ಮೇಲ್ಗಡೆ ಗ್ಲಾಸ್ ಬ್ರಿಡ್ಜ್ ಐತೆ, ಅಲ್ಲಿಗೆ ಹೆಂಗೆ ಹೋಗೋದು ಗೊತ್ತಿಲ್ಲ. ನಡಿ ಹೋಗೋಣ ನಡಿ. ಸೊ ಹತ್ರಕ್ಕೆ ಬಂದಾಯ್ತು ನೋಡಿ. ಅಲ್ಲೇ ಗ್ಲಾಸ್ ಬ್ರಿಡ್ಜು ಐತಲ್ಲ ಐತೆ. ನಡೀರಿ. ಓ, ಅಲ್ಲಿ ತನಕನೂ ಹೋಗ್ಬೋದು ಫಾಲ್ಸ್ ಹತ್ರ. ನಡಿಯಲ್ಲೇ ಗ್ಲಾಸ್ ಬ್ರಿಡ್ಜ್ ಏನು ನೋಡ್ತೀಯ? ಫಾಲ್ಸ್ ನೋಡಬೇಕಂತೆ ನಾವು. ಹಾಂ, ಗ್ಲಾಸ್ ಬ್ರಿಡ್ಜ್ ಏನು ನೋಡ್ತೀಯಾ? ಇಲ್ಲಿ ನೋಡಿ, ಇಲ್ಲಿ. ಓ, ಇಲ್ಲಿ ಬಿಸಿಗೆ ಇವ್ರಿವ್ರೆ ಸ್ನಾನ ಮಾಡ್ಕೊತವ್ರೆ. ಅಲ್ಲಿ ಫೋಟೋಗೆ ಏನಾದ್ರು ಬೇಕಾ? ಹಾಂ, ಓ, ಇಲ್ಲಿ ಸ್ವಿಮ್ಮಿಂಗ್ ಮಾಡಿದವ್ರೆಲ್ಲ. ವಾಟರ್ ಚೆನ್ನಾಗಿದೆ. ಹಾಂ ಹಾಂ, ನೋಡಿ ಇದೇ ದೇವಸ್ಥಾನ ಅವ್ರದ್ದು. ಎಷ್ಟು ಸಖತ್ತಾಗಿದೆ ನೋಡಿ ಗ್ರೀನರಿಯಲ್ಲಿ. ಮತ್ತೆ ಬಂದರು ಅವರು ಹುಡುಗರು. ಇಲ್ಲಿ ತೋರಿಸ್ತೀನಿ ತಡಿ. ಇಲ್ಲಿ ವಾವ್, ಆಯ್ತು, ಚೆನ್ನಾಗಿದೆ. ಅಲ್ಲಿ ವಾಟರ್ ಫಾಲ್ಸ್ ಎಷ್ಟು ಹತ್ರ ಬಂದಿದ್ದೀವಿ ನೋಡಲ್ಲಿ. ಅಲ್ಲಿ ನೋಡಿ ಸ್ಟ್ಯಾಚು. ಅಯ್ಯೋ, ಹೆವಿ ಶೆಕೆ ಆಗ್ತಿದೆ ಮಾತ್ರ. ಸುಮ್ಮನೆ ಮಳೆ ಬಂದಿದ್ರು ನೋಡೋಕ್ಕಾಗ್ತಿರ್ಲಿಲ್ಲ. ಬಿಸಿಲಿದ್ರೇ ಹಂಗೆ ನೋಡ್ಕೊಬಿಡ್ಬೋದು. ಇಷ್ಟು ದೂರ ಬಂದು. ಹಾಂ, ಅಲ್ಲಿ ನೋಡಿ ಫಾಲ್ಸು ಎಷ್ಟು ಹತ್ರದಲ್ಲಿದೆ. ಹಾಂ, ಇದು ಯಾವುದೋ ರೆಸಾರ್ಟು. ಚೆನ್ನಾಗಿ ದುಡ್ಡು ಕೊಡ್ಬೇಕು ಅದಕ್ಕೆ. ನೋಡಿ ಈ ಥರ ಎಲ್ಲ ಫೋಟೋ ತೆಗೆಸ್ಕೋಬೋದು ಅಂತಲ್ಲಿ. ಆ ಥರ ಎಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಪೋಸ್ಟರಲ್ಲಿ, ಆ ಥರ ಎಲ್ಲ. ಇಲ್ಲಿಂದ ನಿಂತ್ಕೋಬೇಕಾದ್ರೆ ಫೋಟೋ ತೆಗಿತೀನಿ, ಚೆನ್ನಾಗಿ ಬರುತ್ತೆ ವ್ಯೂಗೆ. ಫೋಟೋ ತೆಗೆದ್ಬಿಟ್ಟು ಸಿಗೋಣ. ಸೊ ನಾವು ವಾಟರ್ ಫಾಲ್ ಹತ್ರನೇ ಬಂದಿದ್ದೀವಿ. ಒಂದು ಎಫೆಕ್ಟ್ ತೋರಿಸ್ತೀನಿ ನೋಡಿ ಇವಾಗ, ಅದು ಹೆಂಗೆ ಬರುತ್ತೆ. ನಿನ್ನ ಮೇಲೆ ಬೀಳಿಸ್ತೀನಿ ಇವಾಗ. ಹೆಂಗ ಸಖತ್ತಾಗಿ ಬಂದಿರುತ್ತೆ. ಇನ್ನೂ ಅಲ್ಲಿ ಮೇಲೆ ಮೇಲೆ ಹೋಗ್ತಾನೆ ಇರ್ಬೋದು. ಇನ್ನೇನು ಮಾಡ್ತೀಯ? ಹೋಗೋದು ಬೇಡವಾ? ಹೋಗಲ್ವಾ? ಅಲ್ಲಿ ನೋಡಲ್ಲಿ ಈ ರೂಟಲ್ಲಿ ಹೋಗ್ಬೇಕು. ಅವ್ರೊಂದು ಫೋಟೋ ತೆಕ್ಕೊಟ್ರು, ಸಖತ್ತಾಗಿ ತೆಕ್ಕೊಟ್ರು. ಸೊ ಚೆನ್ನಾಗಿದೆ ಒಂಥರ. ಅಲ್ಲಿ ವಾಟರ್ ಕುಡಿಬೇಕು ಅನ್ನಿಸ್ತಾ ಇದೆ. ಹೋಗಲ್ವಾ? ನಡೀರಿ ಮತ್ತೆ. ನಡಿ ಎತ್ತೋ. ಸಖತ್ತು ಸೆಕೆ ನೋಡಿ, ಎಷ್ಟು ಬೆವ್ತಿದ್ದೀನಿ ಅಂತ. ಇವಾಗ ಸ್ವಲ್ಪ ವೆದರ್ ಪರವಾಗಿಲ್ಲ. ಇಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು, ಜಾರುತ್ತೆ. ಅಡ್ವೆಂಚರ್ ಅಲ್ಲಿ ಹೋಗಿ ಸಿಗ್ತೀನಿ ತಡೀರಿ. ಒಂಥರ ಚೆನ್ನಾಗಿದೆ. ನೆನ್ನೆ ಡಿಸಪಾಯಿಂಟ್ಮೆಂಟ್ ಆಗಿತ್ತು, ಇವತ್ತು ಖುಷಿ ಆಗ್ತಾ ಇದೆ. ಮಸ್ತ್ ವ್ಯೂ. ಸ್ವಿಂಗಿಗೆ ಹಾಂ, ಸ್ವಿಂಗಿಗೆ 1 ಲಕ್ಷ ಅಂದರೆ ನಮ್ಮ ಕರೆನ್ಸಿನಲ್ಲಿ ಎಷ್ಟಾಗುತ್ತೆ? 1,000 ರೂಪಾಯಿನಾ? ಅಷ್ಟು ಆಗಲ್ವಾ? ಬಟ್ ನಿಮ್ಮ ಪ್ರಾಪರ್ ಡ್ರೆಸ್ಸೇ ಹಾಕಿಲ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಆರ್ಟ್ ಬೇರೆ ತೋರಿಸ್ತಾ ಇದ್ದಾರೆ, ಮಸ್ತ್. ಇದೊಂದು ವಾಟರ್ ಫಾಲ್ಸ್ ಸುತ್ತಮುತ್ತನೇ ಎಷ್ಟೊಂದು ಮಾಡಿದ್ದಾರೆ ಅಂದರೆ ನೋಡಿ, ಫೋಟೋಜೆನಿಕ್ ಆಗಿ ಮಾಡಿದ್ದಾರೆ. ಅಲ್ಲೊಂದು ಫೋಟೋ ಶೂಟ್ ಇತ್ತು, ಇಲ್ಲಿ ಅಲ್ಲೊಂದು ಫೋಟೋ ಶೂಟು, ಎಲ್ಲ ಕಡೆನೂ ಒಂದೊಂದು ಫೋಟೋ ಶೂಟ್. ಗೊತ್ತಾಯ್ತು, ನೋಡಿದೆ, ಅಲ್ಲಿ ಕಾಣಿಸ್ತು.
ವ್ಯೂ ಸಾಕಾಗಿದೆ. ಮತ್ತೆಲ್ಲ ಕಡೆನೂ ಈ ಥರ ಒಂದು ಗುಡಿ ಏನಂತಾರೆ, ಹಾಂ ಗುಡಿ ಇದೆ. ಇನ್ನು ಮೇಲೋಗೋಣ, ಇನ್ನು ಮೇಲೋಗ್ಬೇಕಾ? ಹಾಂ ಸುಸ್ತಾಗುತ್ತಾ? ಮತ್ತೆ ಹೋಗೋಣ ಮತ್ತೆ. ಸಾಕು, ಮೇಲ್ಗಡೆನೂ ಅದೇ ಇರೋದು ಅನ್ಸುತ್ತೆ. ಮೇಲ್ಗಡೆನೂ ಒಂದು ಸ್ವಿಂಗ್ ಇದೆ, ಬಟ್ ಇಲ್ಲಿ ಸ್ವಿಂಗ್ ಚೆನ್ನಾಗಿದೆ ಅನ್ಸುತ್ತೆ. ನಿನ್ನ ಡ್ರೆಸ್ಸು ಅದಕ್ಕೂ ಮ್ಯಾಚ್ ಆಗಲ್ಲ ಸ್ವಿಂಗಿಗೆ. ಹಾಂ ಇಲ್ಲಿ ನೋಡಿ, ಇಲ್ಲಿ ವ್ಯೂ ಇದೆ, ನಡಿ ಹೋಲಿ ತೋರ್ಸೋಣ ಈ ವ್ಯೂ ಆದರೂ. ಹೋಗ್ಬೇಕಾ? ಮತ್ತು ಇಲ್ಲಿ ಇಂಡೋನೇಷ್ಯಾ, ಥೈಲ್ಯಾಂಡ್ ಎಲ್ಲ ಕಡೆನೂ ಕೂಡ ಹೆವಿ ಸ್ಮೋಕು. ನಮ್ಮ ಇಂಡಿಯಾದಲ್ಲಿ ಅನ್ಕೋತೀವಿ, ಬಟ್ ಇಲ್ಲಂತೂ ಜಾಸ್ತಿ ಇಲ್ಲೇ ಸ್ಮೋಕ್ ಮಾಡ್ತಾರೆ. ವೆರೈಟಿ ಫ್ಲೇವರು ಸಖತ್ತು. ಹಾಂ ಸಖತ್ತು. ಇಲ್ಲಿ ಮಾತ್ರ ತಂಪುಗಾಯ್ತಾ ಇದೆ, ಆಚೆ ಬಂದರೆ ಹೆವಿ ಶೆಕೆ ಇದೆ. ನೋಡಿ ಬರೀ ಫಾರಿನರ್ಸೇ ಬರೋದು. ಹೋನಾ ಬಂದರು ನಡಿ, ಹತ್ತು ಅವ್ರ ಕಡೆ ಮಕ್ಳನ್ನೆಲ್ಲ ಕರ್ಕೊಬರೋ ಅಷ್ಟು ದುಡಿತಾರೆ. ನಮ್ಮ ಕಡೆ ನಾವು ಹೋಗೋದಕ್ಕೆ ದುಡ್ಡಿಲ್ಲ. ನಾವಿಲ್ಲಿ ಒಂದೊಂದು ರೂಪಾಯಿನೂ ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಯಾವಾಗಲೂ ಡಾಲರಲ್ಲಿ ದುಡಿಯೋ ಹಂಗೆ ಬೆಳಿಬೇಕು ಲೈಫ್ನಲ್ಲಿ. ಅವಾಗ ಅಲ್ಲ, ಡಾಲರಲ್ಲಿ ದುಡಿಯೋಂಗೆ ಬೆಳಿಬೇಕು. ಅವಾಗ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಮಗೆ ದುಡ್ಡು ಕಮ್ಮಿ ಅನಿಸುತ್ತೆ. ಹಾಂ ಗೊತ್ತಾಯ್ತಾ? ಓ ಇಲ್ಲಿ ಯಾವುದೋ ಎಂಟ್ರೆನ್ಸ್ ಟಿಕೆಟೇ 30,000 ಅಂತ. ಪ್ರೀ ವೆಡ್ಡಿಂಗ್ ಮ್ಯಾಕ್ಸ್ 5. ಓಹೋ ಈ ಥರ ಎಲ್ಲ ಬರ ಇದೆಯಾ? ಓಕೆ ಓಕೆ ಇಟ್ಸ್ ಓಕೆ. ಓ ಥ್ಯಾಂಕ್ ಯು. ಸಾಕು ನಮಗಿಷ್ಟ. ಹಾಂ ಮ್ಯಾಚಿಂಗ್ ಕಪಲ್ಸ್. ಹಾಂ ನೋಡಿ, ಸ್ಲಿಪ್ಪರ್ನು ಮ್ಯಾಚಿಂಗ್ ಮಾಡಿಸಿದ್ದೀನಿ ನಾನು. ಸ್ಲಿಪ್ಪರು ಶರ್ಟ್ ಎರಡೂ ಮ್ಯಾಚ್ ಮಾಡಿಸಿದ್ದೀನಿ. ಹಾಂ ಸಖತ್ತಾಗಿದೆ. ಸುಸ್ತಾಯಿತು. ಎಷ್ಟು ಬೆವ್ತೋಗಿದ್ದೀನಿ ಅಂದರೆ ನೋಡಿ, ಎಷ್ಟು ಬೆವ್ತೋಗಿದ್ದೀನಿ. ಹಾಂ ಬರಲ್ಲ. ನೋಡಿರಿ, ಸಿಗೋಣ ಮತ್ತೊಂದು ಪ್ಲೇಸಲ್ಲಿ. ಸಾಕು, ಈ ಪ್ಲೇಸ್ ನಮಗೆ ಬೋರ್ ಆಯ್ತೀವ ನೋಡಿ. ಸಿಗೋಣ ಇನ್ನೊಂದು ಪ್ಲೇಸಲ್ಲಿ.